ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಥಸಪ್ತಮಿಯ ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾಳೆ ದಿವಸ ಯಾರೆಲ್ಲ ಈ ಒಂದು ಪುಣ್ಯ ಸ್ನಾನವನ್ನು ಮಾಡಿದ್ದೆ ಆದರೆ ಅವರಿಗೆ ಏನೆಲ್ಲ ಒಂದು ಫಲಗಳನ್ನುವಂಥದ್ದು ಸಿಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಪುಣ್ಯ ಸ್ನಾನ ಮಾಡೋದ್ರಿಂದ ನಮಗೆ ದೀರ್ಘಕಾಲದ ಅನಾರೋಗ್ಯ ಅನ್ನೋವಂಥದ್ದು ಕಡಿಮೆ ಆಗುತ್ತೆ. ಮತ್ತು ಯಾರಿಗೆಲ್ಲ ಒಂದು ಪುತ್ರ ಸಂತಾನ ಅನ್ನೋವಂಥದ್ದು ಇರೋದಿಲ್ವೋ ಈ ಒಂದು ಸೂರ್ಯನಾರಾಯಣರ ವ್ರತವನ್ನು ಮಾಡಿದ್ದೇ ಆದರೆ ಅವರಿಗೆ ಅತಿ ಶೀಘ್ರವಾಗಿ ಪುತ್ರ ಸಂತಾನ ಅನ್ನೋವಂಥದ್ದು ಕೂಡ ಸಿಗುತ್ತೆ. ಮತ್ತು ನಿಮಗೆ ಏನೇ ಒಂದು ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ನಾಳೆಯಿಂದ ಪ್ರಾರಂಭ ಮಾಡಿದ್ದೇ ಆದರೆ ನಿಮಗೆ ಯಶಸ್ಸು ಅನ್ನೋವಂಥದ್ದು ಅತಿ ಶೀಘ್ರದಲ್ಲಿ ಸಿಗುತ್ತೆ, ಬೇಗನೆ ಸಿಗುತ್ತೆ ಮತ್ತು ಅದು ಶಾಶ್ವತವಾಗಿ ನಿಮಗೆ ಉಳಿಯುವಂಥದ್ದು. ಹಾಗಾಗಿ ನೀವು ನಾಳೆ ಏನೆಲ್ಲ ಮಾಡಬೇಕಂದ್ರೆ ಸೂರ್ಯ ಗಾಯತ್ರಿ ಮಂತ್ರ, ಸೂರ್ಯ ಅಷ್ಟೋತ್ತರ ಶತನಾಮಾವಳಿ ಮತ್ತು ಸೂರ್ಯ ಆ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕಾಗತ್ತೆ. ಮತ್ತು ಆದಿ ಸ್ತೋತ್ರವನ್ನು ಕೂಡ ನೀವು ಹೇಳ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಮಂತ್ರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತಂದರೆ ನೀವು ಓಂ ಸೂರ್ಯನಾರಾಯಣ ನಮಃ, ಓಂ ಸೂರ್ಯನಾರಾಯಣ ನಮಃ, ಓಂ ಸೂರ್ಯನಾರಾಯಣ ನಮಃ ಅನ್ನೋವಂಥ ಈ ಮಂತ್ರವನ್ನು ನೀವು ನಿಮ್ಮ ಕೈನಲ್ಲಿ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ. ಸೂರ್ಯನ ಅನುಗ್ರಹ ಕೂಡ ಆಗುತ್ತೆ. ನಮಗೆ ಸೂರ್ಯನ ಅನುಗ್ರಹ ಅನ್ನುವಂಥದ್ದಾಗುತ್ತೆ. ಸೂರ್ಯನ ಅನುಗ್ರಹದಿಂದ ನಮ್ಗೆ ಏನೇನೆಲ್ಲ ದೇಹದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋದನ್ನು, ಚರ್ಮ ವ್ಯಾಧಿ ದೂರವಾಗುತ್ತೆ, ದೀರ್ಘಕಾಲದ ಅನಾರೋಗ್ಯ ಬಾಧಿಸ್ತಾ ಇದ್ದರೆ ಅನಾರೋಗ್ಯ ಬಗೆಹರಿಯುತ್ತೆ, ಮತ್ತು ಯಾರಿಗಾನ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಂದರೆ ಅವ್ರದ್ದು 7 ಜನ್ಮಗಳ ಪಾಪ ಅನ್ನೋವಂಥದ್ದು ನಿವಾರಣೆ ಅನ್ನೋವಂಥದ್ದಾಗುತ್ತೆ. ಮತ್ತು ಏನಂದರೆ ಮೋಕ್ಷಕ್ಕೆ ದಾರಿಯಾಗುತ್ತೆ. ಇವಾಗ ನಮಗೆ ಏನೇ ಪಾಪ ಕರ್ಮಗಳನ್ನು ಮಾಡಿದರೂ ಕೂಡ ಮೋಕ್ಷಕ್ಕೆ ದಾರಿ ಅನ್ನೋವಂಥದ್ದಾಗುತ್ತೆ. ನಮ್ಮ ಏನೇ ನಮಗೆ ನಷ್ಟಗಳಾಗ್ತಾ ಇದ್ದರೆ, ಏನೋ ಅನುಗ್ರಹ ಇಲ್ಲ ಅಂತಂದರೆ ಸೂರ್ಯನಿಂದ ನಮಗೆ ಅನುಗ್ರಹ ಅನ್ನುವಂಥದ್ದಾಗುತ್ತೆ. ನಾಳೆ ಎಕ್ಕದ ಎಲೆಗಳಿಂದ ಏನೆಲ್ಲ ಮಾಡಬೇಕು, ಎಕ್ಕದ ಹೂಗಳನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕಂದ್ರೆ ಪ್ರತಿಯೊಬ್ಬರು ನೋಡಿ, ಶನಿವಾರ ದಿವಸನೇ ಪ್ರತಿಯೊಬ್ಬರು 7 ಎಕ್ಕದ ಎಲೆಗಳನ್ನು ತಂದಿಟ್ಕೊಳ್ಬೇಕು ಮನೆಯಲ್ಲಿ. ಇದಕ್ಕೆ ಸಣ್ಣ ಕ್ರಿಮಿ ಕೀಟಗಳು ಇರೋದ್ರಿಂದ ಇದನ್ನು ನೀಟಾಗಿ ಎಲೆಗಳನ್ನು ತಂದು ಕ್ಲೀನಾಗಿ ತೊಳಿಬೇಕು. ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ತೊಳೆದ್ರು ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ನೀವು ತಲೆ ಮೇಲೆ, ಭುಜದ ಮೇಲೆ, ಮಂಡಿ ಮೇಲೆ, ಪಾದಗಳ ಮೇಲೆ ಮತ್ತು ಇಲ್ಲಾಂದರೆ ನಾಭಿ ಮೇಲೆ, ನಿಮ್ಮ ಹೊಟ್ಟೆಯ ನಾಭಿ ಇರುತ್ತಲ್ವ ಆ ನಾಭಿ ಮೇಲೆ ಇಟ್ಕೊಂಡು ನೀವು ನಾನಿವಾಗ ಮಂತ್ರ ಹೇಳಿದ್ನಲ್ವ ಆ ಮಂತ್ರವನ್ನು ನೀವು ಹೇಳಿಕೊಂಡು ಸ್ನಾನವನ್ನು ಮಾಡ್ಕೊಳ್ಬೇಕು. ಮತ್ತು ನದಿ ಸ್ನಾನ ಮಾಡೋವಂಥವ್ರು ನೀವು ಅದನ್ನು ಸೇಮ್ ಅವರು ಕೂಡ ಇದೇ ರೀತಿಯಾಗಿ ನೀವು ಅಂದ್ಕೊಂಡು ನದಿ ಸ್ನಾನವನ್ನು ಸೂರ್ಯನಿಗೆ 3 ಬೊಗಸೆಯಷ್ಟು ನೀರನ್ನು ಹಾಕ್ತಾ ಸೂರ್ಯನಾರಾಯಣ ಮಂತ್ರ, ಸೂರ್ಯ ಗಾಯತ್ರಿ ಮಂತ್ರ, ಮತ್ತು ಆದಿಪಾರಾಯಣ ಈ ರೀತಿಯಾಗಿ ಸೂರ್ಯನಿಗೆ ಸಂಬಂಧಪಟ್ಟಿರುವಂಥ ಮಂತ್ರಗಳು, ಶ್ಲೋಕಗಳನ್ನು ನೀವು ಹೇಳ್ಕೊಳ್ಬಹುದು. ಮತ್ತು ಸೂರ್ಯನ ದ್ವಾದಶಿ ನಾಮಗಳನ್ನು ಕೂಡ ನೀವು ಹೇಳ್ಕೊಳ್ಬಹುದು. ಇದು ನೋಡಿ, ಸೂರ್ಯನಿಗೆ ನಿಮಗೆ ಮನೆಯಲ್ಲಿ ಯಾವ ರೀತಿಯಾಗಿ ಸೂರ್ಯನ ಆರಾಧನೆಯನ್ನು ಮಾಡಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ರಂಗೋಲಿಯನ್ನು ಹಾಕಿ ರಥದ ರಂಗೋಲಿಯನ್ನು ಬಿಡಿಸ್ಬೇಕು. ಚಿಕ್ಕಡಿಕಾಯಿ ರಥವನ್ನು ಕೂಡ ನಾಳೆ ದಿವಸ ಮಾಡ್ತಾರೆ. ಕೆಲವೊಬ್ಬರು ರಂಗೋಲಿ ಬರೆದು ಬಿಟ್ಟು ರಥವನ್ನು ಮಾಡಿ ಅದರಲ್ಲಿ ಪೂಜೆಯನ್ನು ಮಾಡ್ತಾರೆ. ಕೆಲವೊಬ್ಬರು ಸೂರ್ಯನ ರಂಗೋಲಿಯನ್ನು ಬಿಡಿಸಿರ್ತಾರೆ. ನಿಮಗೆ ಯಾವ ರಂಗೋಲಿ ಬರುತ್ತೋ ಆ ರಂಗೋಲಿಯನ್ನು ನೀವು ಬಿಡಿಸ್ಕೊಳ್ಬಹುದು. ಚಿಕ್ಕಡಿಕಾಯಿ ರಥವನ್ನು ಮಾಡಿಕೊಂಡು ನೀವು ಸೂರ್ಯನನ್ನ ಪೂಜೆಯನ್ನು ಮಾಡ್ಕೊಳ್ಬಹುದು. ನಮ್ಮ ಮನೆಯ ಹತ್ತಿರದಲ್ಲಿ ಪ್ಲೇಸ್ ಇಲ್ಲ, ನಾವು ಮೇಲೆ ಇದ್ದೀವಿ, ಕೆಳಗಡೆ ಇದ್ದೀವಿ, ನಮ್ಮ ಬಾಗಿಲು ಮುಂದೆ ಜಾಗ ಇಲ್ಲ ಅನ್ನೋವಂಥವ್ರು ನೀವು ದೇವ್ರ ಮನೆಯಲ್ಲಿ ನೀವು ಮಾಡ್ಕೊಳ್ಳಿ. ನೀವು ಮನೆ ಮೇಲೆ ಸೂರ್ಯನ ರಥವನ್ನು ಬಿಡಿಸಿ ಅದರ ಮೇಲೆ ನೀವು 7 ದೀಪ ಅಥವಾ 7 ಎಕ್ಕದ ಎಲೆಗಳನ್ನು ಇಟ್ಟು ಅದರ ಮೇಲೆ ದೀಪವನ್ನು ಸಹ ಹಚ್ಕೊಳ್ಬಹುದು. ಇಲ್ಲವಾದರೆ ನೀವು ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ, 7 ಎಲೆಗಳನ್ನು ಇಟ್ಟು ಅದಕ್ಕೆ ಗಂಧ, ಅರಿಶಿನ, ಕುಂಕುಮ, ಅದರ ಮಧ್ಯದಲ್ಲಿ ಗೋಧಿಯನ್ನು ಹಾಕಬೇಕು. ಅದರ ಮೇಲೆ ನೀವು ಗೋಧಿ ಹಿಟ್ಟಿನ ದೀಪವನ್ನು ಸಹ ಮಾಡ್ಕೊಳ್ಬಹುದು, ಮಣ್ಣಿನ ದೀಪವನ್ನು ಕೂಡ ಇಟ್ಕೊಳ್ಬಹುದು. ಆ ಥರ ಇಟ್ಕೊಂಡು ನೀವು 12 ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇಲ್ಲ ಅಂತಂದರೆ ನೀವು 7 ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ, ಇಲ್ಲ ಅಂದರೆ ಎಳ್ಳೆಣ್ಣೆಯನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಬಳಸುವಂಥ ಪೂಜೆ ಎಣ್ಣೆಯನ್ನು, ನೀವು ಪ್ರತಿನಿತ್ಯ ಪೂಜೆಗೆ ಬಳಸುವಂಥ ಎಣ್ಣೆಯನ್ನು ಹಾಕಿ ಆದಷ್ಟು ನಿಮ್ಮ ಮನಸ್ಸಿನಲ್ಲಿ ಸೂರ್ಯನಾರಾಯಣರ ಮಂತ್ರ ಅನ್ನುವಂಥದ್ದು ಉಚ್ಚಾರಣೆ ಆಗ್ತಾನೆ ಇರಬೇಕು. ಆವಾಗ ನಿಮಗೆ ಅತಿ ಶೀಘ್ರವಾಗಿ ಸೂರ್ಯನು ಪ್ರಸನ್ನನಾಗ್ತಾನೆ. ನಿಮಗೆ ಅತಿ ಶೀಘ್ರವಾಗಿ ನೀವೇನೇ ಕೋರ್ಕೊಂಡ್ರೂ ಕೂಡ
ಆಗೋವಂಥದ್ದು. ಈ ಪೂಜೆ ಎಲ್ಲ ನಿಮಗೆ ಬೆಳಗ್ಗೆ ಸೂರ್ಯ ಉದಯ ಆಗೋವಂಥದ್ದು 7 ಗಂಟೆ 10 ನಿಮಿಷಕ್ಕೆ ಸೂರ್ಯ ಉದಯ ಅನ್ನುವಂಥದ್ದು ಆಗುತ್ತೆ. ನೀವು ಬೆಳಗ್ಗೆನೇ ಬೇಗನೆ 5:10ರಿಂದ 6:00 ನಿಮ್ಮ ಸ್ನಾನವನ್ನು ಮುಗಿಸ್ಕೊಳ್ಬೇಕು. ಈ ರೀತಿಯಾಗಿ ಎಕ್ಕದ ಎಲೆಗಳಿಂದ ಸ್ನಾನವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಈ ರೀತಿಯಾಗಿ ಪೂಜಾ ಸಿದ್ಧತೆಯನ್ನೆಲ್ಲ ನೀವು ಮಾಡ್ಕೊಳ್ಬೇಕು. ನೈವೇದ್ಯಕ್ಕೆ ಗೋಧಿಯಿಂದ ಬಳಸಿರುವಂಥ ಗೋಧಿ ಪಾಯಸವನ್ನು ಮಾಡಿ ನೈವೇದ್ಯವನ್ನು ಇಟ್ಕೊಳ್ಳಿ. ನಾಳೆ ನೀವು ಯಾವುದೇ ಕಾರಣಕ್ಕೂ ಅರ್ಘ್ಯವನ್ನು ಕೊಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಅರ್ಘ್ಯವನ್ನು ಕೊಡಬೇಕು. ಅರ್ಘ್ಯ ಕೊಡೋದಕ್ಕೆ ಏನೆಲ್ಲ ಮಾಡಬೇಕು ಅಂದರೆ, ಒಂದು ತಾಮ್ರದ ಚಂಬನ್ನು ಎತ್ಕೊಳ್ಳಿ. ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಕೆಂಪು ಬಣ್ಣದ ಹೂವು ಈ ಥರ ಹಾಕಿ ಸೂರ್ಯನಿಗೆ ಎಲ್ಲಿ ನಿಮಗೆ ಸೂರ್ಯನ ಬೆಳಕು ಅನ್ನೋವಂಥದ್ದು ಬರುತ್ತೋ, ಸೂರ್ಯನ ಬಿಸಿಲು ಅನ್ನೋವಂಥದ್ದು ಬರುತ್ತೋ, ಸೂರ್ಯನ ಕಿರಣಗಳು ಬೀಳುತ್ತೋ ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ನೀವು ತುಳಸಿ ಗಿಡಕ್ಕಾಗಿರ್ಬೋದು, ಇನ್ನಿತರ ಗಿಡಕ್ಕೆ ಆಗಿರಬಹುದು, ಸೂರ್ಯನಾರಾಯಣರನ್ನು ಮೊದಲಿಗೆ ಸ್ಮರಣೆಯನ್ನು ಮಾಡ್ಕೊಳ್ಬೇಕು. ಸ್ಮರಣೆಯನ್ನು ಮಾಡಿಕೊಂಡು ಓಂ ನಮೋ ಸೂರ್ಯನಾರಾಯಣ, ಓಂ ನಮೋ ಸೂರ್ಯನಾರಾಯಣ. ನಿಮ್ಗೆ ಯಾವುದೂ ಮಂತ್ರ ಗೊತ್ತಿಲ್ಲ ಅಂತಂದರೆ ನೀವು ಖಂಡಿತವಾಗ್ಲೂ ಈ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ಳಿ. ಮಂತ್ರವನ್ನು ಹೇಳ್ಕೊಂಡು ನೀವು ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು. ಬಾಳೆಹಣ್ಣು, ಎಲೆ ಅಡಿಕೆ ಮತ್ತು ನೀವು ಏನು ಗೋಧಿಯಿಂದ ಬಳಸಿರುವಂಥ ಪದಾರ್ಥವನ್ನು ಮಾಡಿರ್ತೀರೋ ಆ ಒಂದು ಚೊಂಬಿಗೆ ನೀವು ಎಕ್ಕದ ಹೂಗಳನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಆ ಒಂದು ಬಾಳೆಹಣ್ಣಿನ ತೊಟ್ಟಾಗಿರ್ಬೋದು ಸ್ವಲ್ಪ ಎಲ್ಲವನ್ನು ನೀವು ಆಚೆ ಕಡೆಗೆ ಇಡಬೇಕು. ಇಟ್ಟು ಒಳಗಡೆ ಬರೋ ಅಂಥದ್ದು. ಇವಾಗ ಇಲ್ಲಿ ಗೋಧಿಯನ್ನು ಬಳಸಿ ನೀವು ದೀಪವನ್ನು ಹಚ್ಚಿರ್ತೀರಲ್ವ, ಆ ಗೋಧಿಯನ್ನೆಲ್ಲ ಮಾರನೇ ದಿನಕ್ಕೆ ಸೋಮವಾರಕ್ಕೆ ನೀವು ಪಕ್ಷಿಗಳಿಗೆ ಹಾಕಬಹುದು. ದೀಪವನ್ನು ಹಸುವಿಗೆ ತಿನ್ನೋದಕ್ಕೆ ಕೊಡಿ. ಮತ್ತು ನೀವು ನಾಳೆ ಧರಿಸ್ಬೇಕಾಗಿರುವಂಥ ಬಟ್ಟೆಗಳು ಬಂದು ಕೇಸರಿ, ಕೆಂಪು ಬಣ್ಣದ್ದು ಹೂಗಳನ್ನು ಅಷ್ಟು ನಾಳೆ ನೀವು ಕೆಂಪು ಬಣ್ಣದ್ದು, ಕೇಸರಿ ಬಣ್ಣದ ಹೂಗಳನ್ನು ಮತ್ತು ಎಕ್ಕದ ಹೂವನ್ನು ಮರೆಯೋದಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ನೀವೇನೇ ಒಂದು ಅಂದ್ಕೊಂಡ್ರು ಕೂಡ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.